ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರನ್ನ ಸಿಕ್ಸಾಕೋಕೆ ಹೋಗಿ ಈಗ ಯಾರ್ಯಾರು ಸಿಕ್ಕಾಕೋತಾರೆ ಇವರೇ ಹೊಡೆದಾಕೋತಾರೆ. ಸಿದ್ದು ಪ್ರಕರಣವನ್ನೇ ಹೋಲ್ತಾ ಇದೆ ಜಿ ಟಿ ದೇವೇಗೌಡರ ಕೇಸು. ಸಿದ್ದರಾಮಯ್ಯ ಕೇಸಲ್ಲಿ ಪತ್ನಿ ಪಾರ್ವತಿಗೆ ಲಾಭ ಆಗಿತ್ತು ಅಂತ, ಜಿ ಟಿ ಡಿ ಪ್ರಕರಣದಲ್ಲಿ ಮಗಳು ಅಳಿಯನಿಗೆ ಲಾಭ ಮೇಲ್ನೋಟಕ್ಕೆ. ಓಕೆ, ಒಂದು ವಿಚಾರದ ಪ್ರಕಾರ ಇಬ್ಬರು ನಾಯಕರು ನೇರವಾಗಿ ಭಾಗಿಯಾಗಿಲ್ಲ, ಹಾಗಾಗಿ ಕಿರಿಕಿರಿ ಉಂಟಾಗೋದಿಲ್ಲ. ಆದರೆ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿಲ್ಲ, ಫೈನಲಿ ಪ್ರಕಾರ ನೇರವಾಗಿ ಭಾಗಿಯಿಲ್ಲ ಅಲ್ಲ, ಹಂಗಾಗಿದೆ. ಬಟ್ ಮಾನಸಿಕ ಕಿರಿಕಿರಿ. ಆದರೆ ಇಬ್ಬರೂ ಕೂಡ ಪ್ರಭಾವ ಬೀರಿದ್ದಾರೆ ಎಂಬ ಆರೋಪ ಇದೆ. ಡೈರೆಕ್ಟೋ ಇಂಡೈರೆಕ್ಟೋ ನನಗೆ ಗೊತ್ತಿಲ್ಲ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ನಾನೊಬ್ಬ ಸಿ ಎಂ ಮಗ ಆಗಿದ್ದರೆ ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ಹೋದರೆ ಅಥವಾ ಒಂದು ಡಿ ಸಿ ಯಾವುದೋ ಕಚೇರಿಗೆ ಹೋದರೆ ನನ್ನ ತಂದೆ ಸಿ ಎಂ ಫೋನ್ ಮಾಡಿ ಹೇಳಬೇಕಾಗಿಲ್ಲ, ನನ್ನನ್ನು ನೋಡಿದರೆ ನಾವು ಕೆಲಸ ಮಾಡಿಕೊಡ್ತಾನೆ. ಕಾನೂನು ಪ್ರಕಾರ ಅದು ತಂದೆಯ ಪ್ರಭಾವ ಅಲ್ಲ, ನಾನು ಮಿಸ್ಯೂಸ್ ಮಾಡಿರ್ತಿರ್ಬೋದು. ಆದರೆ ತಂದೆ ಆಗಿದ್ದವನು ಮಿಸ್ಯೂಸ್ ಮಾಡ್ದ ಅಂತ ಅಲ್ವಾ? ಜಿ ಟಿ ದೇವೇಗೌಡರದ್ದು ಹಂಗಾಗಿರ್ತದೆ. ಮಗಳು ಅಳಿಯ ಯಾರು ಜಿ ಟಿ ದೇವೇಗೌಡರ ಓಕೆ ಮಾಡಿಕೊಡು. ಆರೋಪ ಹೆಂಗೆ ಬರುತ್ತೆ? ನಿಮ್ಮ ಪ್ರಭಾವದಿಂದಾಗಿ. ನಾನು ಕೂಡ ಅವತ್ತು ಹೇಳಿದ್ದೆ, ನೋಡಿ ಯಾರೆಲ್ಲ ಸಿಕ್ಕಾಕೋತಾರೆ, ಈ ಬಾಂಬ್ ಸಿಡಿಯುತ್ತೆ ಅಂತ ಜಿ ಟಿ ದೇವೇಗೌಡರಿಗೆ ಮೊದಲೇ ಗೊತ್ತಿತ್ತಾ. ಹಾಗಾಗಿನೇ ಅಕ್ಟೋಬರ್ನಲ್ಲಿ ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಅವರಿಗೆ ಜೈಕಾರ ಹಾಕಿದ್ರು ಜಿ ಟಿ ದೇವೇಗೌಡರು. ಅಷ್ಟು ಮಾತ್ರ ಅಲ್ಲ, ಜಿ ಟಿ ದೇವೇಗೌಡರು ಒಂದಾನೊಂದು ಕಾಲದಲ್ಲಿ ಚಡ್ಡಿ ದೋಸ್ತುಗಳು ಸಿದ್ದರಾಮಯ್ಯನವರು. ಮತ್ತು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಾಗ ಹೇಗೆ ಡಿ ಕೆ ಶಿವಕುಮಾರ್ ಅವರ ಉಸ್ತುವಾರಿಯನ್ನು ಡಿ ಕೆ ಸುರೇಶ್ ಅವರು ನೋಡ್ಕೋತಾ ಇದ್ರೋ, ಇಡೀ ಉಸ್ತುವಾರಿ ನೋಡ್ಕೋತಾ ಇದ್ದದ್ದು ಜಿ ಟಿ ದೇವೇಗೌಡರು. ನಂತರ ಬಿ ಜೆ ಪಿಗೆ ಹೋದರು, ಜೆ ಡಿ ಎಸ್, ಹಿಂಗೆಲ್ಲ ನಡೀತಾ ಇದೆ, ಅದು ಬೇರೆ ವಿಚಾರ. ಮುಡಾ ಹಗರಣವೇ ಸುಳ್ಳು ಎಂದಿದ್ರು ದಳ ಶಾಸಕ. ಇವರು ಹೇಳಿದ್ರು ಎಲ್ಲ ಸುಳ್ಳು ಅಂತೇಳಿ. ಯಾರೂ ರಾಜೀನಾಮೆ ಕೊಡಬೇಕಾಗಿಲ್ಲ, ಎಫ್ ಐ ಆರ್ ಆದರೆ ರಾಜೀನಾಮೆ ಕೊಡೋದಾ ಅಂತ ಜಿ ಟಿ ದೇವೇಗೌಡರು ಮಾತಾಡಿದ್ರು, ಕೇಳಿಸ್ಕೊಂಡ್ರು. ಅಂದೇ ಕೇಸ್ ಕೊರಳು ಸುತ್ತುತ್ತೆ ಅಂತ ತಿಳಿದಿತ್ತ. ಈಗ ಇಲ್ಲಿಗೆ ಬಂದು ನಿಂತಿದೆ. ನಾನು ಹೇಳಿದೆ ಇದರ ಹಿಂದೆ ಒಂದು ರಾಜಕೀಯ ಇದೆ ಅಂತೇಳಿ. ರಾಜಕೀಯ ಏನು ಅನ್ನೋದನ್ನು ಇವತ್ತು ಹೇಳಿದಿಲ್ಲ, ನೀವು ಡಿಕೋಡ್ ಮಾಡ್ಕೊಳ್ಳಿ. ಏನದು? ಒಂದು, ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಸೇರೋದಕ್ಕೆ ರೆಡಿ ಇದ್ದಾರೆ. ಕಾಂಗ್ರೆಸ್ಗೆ ಹೋಗಬಾರದಂತೆ ತಡೆಯೋ ಪ್ರಯತ್ನವನ್ನು ಕಳೆದ ಬಾರಿ ದೇವೇಗೌಡರು ಮಾಡಿದರು. ಈ ಬಾರಿ ಯಾರು ಮಾಡ್ತಾ ಇದ್ದಾರೆ? ಅವರು ಕಾಂಗ್ರೆಸ್ ಹೋಗದಾಗೆ. ಆ ಮೂಲಕ ಜೆ ಡಿ ಎಸ್, ಇವರು ಹೋದರೆ ಜೆ ಡಿ ಎಸ್ ಛಿದ್ರವಾದೀತು. ಜೆ ಡಿ ಎಸ್ ಛಿದ್ರವಾಗದೆ ಉಳಿಬೇಕು. ಯಾರಿಗದು ಮುಖ್ಯ? ಈಗ ಒಂದು ಚಿತ್ರಣ ನಿಮ್ಮ ಕಣ್ಣ ಮುಂದೆ ಬರ್ತಾ ಇರ್ಬೋದು. ಕಾಂಗ್ರೆಸ್ಗೆ ಹೋಗ್ತಾರೆ, ಹೋಗದಿರಬೇಕು ಅಂತಂದರೆ ಈ ಕೇಸ್ ಮುಂದಕ್ಕೆ ಬರಬೇಕು. ಈ ಕೇಸ್ ಮುಂದಕ್ಕೆ ಬಂದರೆ ಅವರು ಕಾಂಗ್ರೆಸ್ಗೆ ಹೋಗಲ್ಲ, ಜೆ ಡಿ ಎಸ್ಸಲ್ಲೇ ಉಳಿತಾರೆ. ಹಾಗಿದ್ರೆ ಇದಕ್ಕೆ ಹಿಂದ್ಗಡೆಯಿಂದ ಪಂಪಿಂಗ್ ಮಾಡ್ತಾ ಇರೋರು ಯಾರು? ಆಲೋಚನೆ ಮಾಡ್ತಾ ಇರಿ. ನಾಳೆ ಖಂಡಿತವಾಗ್ಲೂ ಇದರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್, ಸಿದ್ದರಾಮಯ್ಯನವ್ರನ್ನ ಸಿಕ್ಸಾಕೋಕೆ ಹೋಗಿ ಈಗ ಯಾರ್ಯಾರು ಸಿಕ್ಕಾಕೋತಾರೆ ಇವರೇ ಹೊಡೆದಾಕೋತಾರೆ. ಸಿದ್ದು ಪ್ರಕರಣವನ್ನೇ ಹೋಲ್ತಾ ಇದೆ ಜಿ ಟಿ ದೇವೇಗೌಡರ ಕೇಸು. ಸಿದ್ದರಾಮಯ್ಯ ಕೇಸಲ್ಲಿ ಪತ್ನಿ ಪಾರ್ವತಿಗೆ ಲಾಭ ಆಗಿತ್ತು ಅಂತ, ಜಿ ಟಿ ಡಿ ಪ್ರಕರಣದಲ್ಲಿ ಮಗಳು ಅಳಿಯನಿಗೆ ಲಾಭ ಮೇಲ್ನೋಟಕ್ಕೆ. ಓಕೆ, ಒಂದು ವಿಚಾರದ ಪ್ರಕಾರ ಇಬ್ಬರು ನಾಯಕರು ನೇರವಾಗಿ ಭಾಗಿಯಾಗಿಲ್ಲ, ಹಾಗಾಗಿ ಕಿರಿಕಿರಿ ಉಂಟಾಗೋದಿಲ್ಲ. ಆದರೆ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿಲ್ಲ, ಫೈನಲಿ ಪ್ರಕಾರ ನೇರವಾಗಿ ಭಾಗಿಯಿಲ್ಲ ಅಲ್ಲ, ಹಂಗಾಗಿದೆ. ಬಟ್ ಮಾನಸಿಕ ಕಿರಿಕಿರಿ. ಆದರೆ ಇಬ್ಬರೂ ಕೂಡ ಪ್ರಭಾವ ಬೀರಿದ್ದಾರೆ ಎಂಬ ಆರೋಪ ಇದೆ. ಡೈರೆಕ್ಟೋ ಇಂಡೈರೆಕ್ಟೋ ನನಗೆ ಗೊತ್ತಿಲ್ಲ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ನಾನೊಬ್ಬ ಸಿ ಎಂ ಮಗ ಆಗಿದ್ದರೆ ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ಹೋದರೆ ಅಥವಾ ಒಂದು ಡಿ ಸಿ ಯಾವುದೋ ಕಚೇರಿಗೆ ಹೋದರೆ ನನ್ನ ತಂದೆ ಸಿ ಎಂ ಫೋನ್ ಮಾಡಿ ಹೇಳಬೇಕಾಗಿಲ್ಲ, ನನ್ನನ್ನು ನೋಡಿದರೆ ನಾವು ಕೆಲಸ ಮಾಡಿಕೊಡ್ತಾನೆ. ಕಾನೂನು ಪ್ರಕಾರ ಅದು ತಂದೆಯ ಪ್ರಭಾವ ಅಲ್ಲ, ನಾನು ಮಿಸ್ಯೂಸ್ ಮಾಡಿರ್ತಿರ್ಬೋದು. ಆದರೆ ತಂದೆ ಆಗಿದ್ದವನು ಮಿಸ್ಯೂಸ್ ಮಾಡ್ದ ಅಂತ ಅಲ್ವಾ? ಜಿ ಟಿ ದೇವೇಗೌಡರದ್ದು ಹಂಗಾಗಿರ್ತದೆ. ಮಗಳು ಅಳಿಯ ಯಾರು ಜಿ ಟಿ ದೇವೇಗೌಡರ ಓಕೆ ಮಾಡಿಕೊಡು. ಆರೋಪ ಹೆಂಗೆ ಬರುತ್ತೆ? ನಿಮ್ಮ ಪ್ರಭಾವದಿಂದಾಗಿ. ನಾನು ಕೂಡ ಅವತ್ತು ಹೇಳಿದ್ದೆ, ನೋಡಿ ಯಾರೆಲ್ಲ ಸಿಕ್ಕಾಕೋತಾರೆ, ಈ ಬಾಂಬ್ ಸಿಡಿಯುತ್ತೆ ಅಂತ ಜಿ ಟಿ ದೇವೇಗೌಡರಿಗೆ ಮೊದಲೇ ಗೊತ್ತಿತ್ತಾ.
ಹಾಗಾಗಿನೇ ಅಕ್ಟೋಬರ್ನಲ್ಲಿ ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಅವರಿಗೆ ಜೈಕಾರ ಹಾಕಿದ್ರು ಜಿ ಟಿ ದೇವೇಗೌಡರು. ಅಷ್ಟು ಮಾತ್ರ ಅಲ್ಲ, ಜಿ ಟಿ ದೇವೇಗೌಡರು ಒಂದಾನೊಂದು ಕಾಲದಲ್ಲಿ ಚಡ್ಡಿ ದೋಸ್ತುಗಳು ಸಿದ್ದರಾಮಯ್ಯನವರು. ಮತ್ತು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಾಗ ಹೇಗೆ ಡಿ ಕೆ ಶಿವಕುಮಾರ್ ಅವರ ಉಸ್ತುವಾರಿಯನ್ನು ಡಿ ಕೆ ಸುರೇಶ್ ಅವರು ನೋಡ್ಕೋತಾ ಇದ್ರೋ, ಇಡೀ ಉಸ್ತುವಾರಿ ನೋಡ್ಕೋತಾ ಇದ್ದದ್ದು ಜಿ ಟಿ ದೇವೇಗೌಡರು. ನಂತರ ಬಿ ಜೆ ಪಿಗೆ ಹೋದರು, ಜೆ ಡಿ ಎಸ್, ಹಿಂಗೆಲ್ಲ ನಡೀತಾ ಇದೆ, ಅದು ಬೇರೆ ವಿಚಾರ. ಮುಡಾ ಹಗರಣವೇ ಸುಳ್ಳು ಎಂದಿದ್ರು ದಳ ಶಾಸಕ. ಇವರು ಹೇಳಿದ್ರು ಎಲ್ಲ ಸುಳ್ಳು ಅಂತೇಳಿ. ಯಾರೂ ರಾಜೀನಾಮೆ ಕೊಡಬೇಕಾಗಿಲ್ಲ, ಎಫ್ ಐ ಆರ್ ಆದರೆ ರಾಜೀನಾಮೆ ಕೊಡೋದಾ ಅಂತ ಜಿ ಟಿ ದೇವೇಗೌಡರು ಮಾತಾಡಿದ್ರು, ಕೇಳಿಸ್ಕೊಂಡ್ರು. ಅಂದೇ ಕೇಸ್ ಕೊರಳು ಸುತ್ತುತ್ತೆ ಅಂತ ತಿಳಿದಿತ್ತ. ಈಗ ಇಲ್ಲಿಗೆ ಬಂದು ನಿಂತಿದೆ. ನಾನು ಹೇಳಿದೆ ಇದರ ಹಿಂದೆ ಒಂದು ರಾಜಕೀಯ ಇದೆ ಅಂತೇಳಿ. ರಾಜಕೀಯ ಏನು ಅನ್ನೋದನ್ನು ಇವತ್ತು ಹೇಳಿದಿಲ್ಲ, ನೀವು ಡಿಕೋಡ್ ಮಾಡ್ಕೊಳ್ಳಿ. ಏನದು? ಒಂದು, ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಸೇರೋದಕ್ಕೆ ರೆಡಿ ಇದ್ದಾರೆ. ಕಾಂಗ್ರೆಸ್ಗೆ ಹೋಗಬಾರದಂತೆ ತಡೆಯೋ ಪ್ರಯತ್ನವನ್ನು ಕಳೆದ ಬಾರಿ ದೇವೇಗೌಡರು ಮಾಡಿದರು. ಈ ಬಾರಿ ಯಾರು ಮಾಡ್ತಾ ಇದ್ದಾರೆ? ಅವರು ಕಾಂಗ್ರೆಸ್ ಹೋಗದಾಗೆ. ಆ ಮೂಲಕ ಜೆ ಡಿ ಎಸ್, ಇವರು ಹೋದರೆ ಜೆ ಡಿ ಎಸ್ ಛಿದ್ರವಾದೀತು. ಜೆ ಡಿ ಎಸ್ ಛಿದ್ರವಾಗದೆ ಉಳಿಬೇಕು. ಯಾರಿಗದು ಮುಖ್ಯ? ಈಗ ಒಂದು ಚಿತ್ರಣ ನಿಮ್ಮ ಕಣ್ಣ ಮುಂದೆ ಬರ್ತಾ ಇರ್ಬೋದು. ಕಾಂಗ್ರೆಸ್ಗೆ ಹೋಗ್ತಾರೆ, ಹೋಗದಿರಬೇಕು ಅಂತಂದರೆ ಈ ಕೇಸ್ ಮುಂದಕ್ಕೆ ಬರಬೇಕು. ಈ ಕೇಸ್ ಮುಂದಕ್ಕೆ ಬಂದರೆ ಅವರು ಕಾಂಗ್ರೆಸ್ಗೆ ಹೋಗಲ್ಲ, ಜೆ ಡಿ ಎಸ್ಸಲ್ಲೇ ಉಳಿತಾರೆ. ಹಾಗಿದ್ರೆ ಇದಕ್ಕೆ ಹಿಂದ್ಗಡೆಯಿಂದ ಪಂಪಿಂಗ್ ಮಾಡ್ತಾ ಇರೋರು ಯಾರು? ಆಲೋಚನೆ ಮಾಡ್ತಾ ಇರಿ. ನಾಳೆ ಖಂಡಿತವಾಗ್ಲೂ ಇದರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್, ಸಿದ್ದರಾಮಯ್ಯನವ್ರನ್ನ ಸಿಕ್ಸಾಕೋಕೆ ಹೋಗಿ ಈಗ ಯಾರ್ಯಾರು ಸಿಕ್ಕಾಕೋತಾರೆ, ಇವರೇ ಹೊಡೆದಾಕೋತಾರೆ. ಸಿದ್ದು ಪ್ರಕರಣವನ್ನೇ ಹೋಲ್ತಾ ಇದೆ ಜಿ ಟಿ ದೇವೇಗೌಡರ ಕೇಸು. ಸಿದ್ದರಾಮಯ್ಯ ಕೇಸಲ್ಲಿ ಪತ್ನಿ ಪಾರ್ವತಿಗೆ ಲಾಭ ಆಗಿತ್ತು ಅಂತ, ಜಿ ಟಿ ಡಿ ಪ್ರಕರಣದಲ್ಲಿ ಮಗಳು ಅಳಿಯನಿಗೆ ಲಾಭ ಮೇಲ್ನೋಟಕ್ಕೆ. ಓಕೆ, ಒಂದು ವಿಚಾರದ ಪ್ರಕಾರ ಇಬ್ಬರು ನಾಯಕರು ನೇರವಾಗಿ ಭಾಗಿಯಾಗಿಲ್ಲ, ಹಾಗಾಗಿ ಕಿರಿಕಿರಿ ಉಂಟಾಗೋದಿಲ್ಲ. ಆದರೆ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿಲ್ಲ, ಫೈನಲಿ ಪ್ರಕಾರ ನೇರವಾಗಿ ಭಾಗಿಯಿಲ್ಲ ಅಲ್ಲ, ಹಂಗಾಗಿದೆ. ಬಟ್ ಮಾನಸಿಕ ಕಿರಿಕಿರಿ. ಆದರೆ ಇಬ್ಬರೂ ಕೂಡ ಪ್ರಭಾವ ಬೀರಿದ್ದಾರೆ ಎಂಬ ಆರೋಪ ಇದೆ. ಡೈರೆಕ್ಟೋ ಇಂಡೈರೆಕ್ಟೋ ನನಗೆ ಗೊತ್ತಿಲ್ಲ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಒಬ್ಬ ಸಿ ಎಂ ಮಗ, ನಾನೊಬ್ಬ ಸಿ ಎಂ ಮಗ ಆಗಿದ್ದರೆ ಒಂದು ಜಿಲ್ಲಾಧಿಕಾರಿ ಕಚೇರಿಗೆ ಹೋದರೆ ಅಥವಾ ಒಂದು ಡಿ ಸಿ ಯಾವುದೋ ಕಚೇರಿಗೆ ಹೋದರೆ ನನ್ನ ತಂದೆ ಸಿ ಎಂ ಫೋನ್ ಮಾಡಿ ಹೇಳಬೇಕಾಗಿಲ್ಲ, ನನ್ನನ್ನು ನೋಡಿದರೆ ನಾವು ಕೆಲಸ ಮಾಡಿಕೊಡ್ತಾನೆ. ಕಾನೂನು ಪ್ರಕಾರ ಅದು ತಂದೆಯ ಪ್ರಭಾವ ಅಲ್ಲ. ನಾನು ಮಿಸ್ಯೂಸ್ ಮಾಡಿರ್ತಿರ್ಬೋದು, ಆದರೆ ತಂದೆ ಆಗಿದ್ದವನು ಮಿಸ್ಯೂಸ್ ಮಾಡ್ದ ಅಂತ ಅಲ್ವಾ? ಜಿ ಟಿ ದೇವೇಗೌಡರದ್ದು ಹಂಗಾಗಿರ್ತದೆ. ಮಗಳು ಅಳಿಯ ಯಾರು? ಜಿ ಟಿ ದೇವೇಗೌಡರ. ಓಕೆ, ಮಾಡಿಕೊಡು. ಆರೋಪ ಹೆಂಗೆ ಬರುತ್ತೆ? ನಿಮ್ಮ ಪ್ರಭಾವದಿಂದಾಗಿ. ನಾನು ಕೂಡ ಅವತ್ತು ಹೇಳಿದ್ದೆ ನೋಡಿ, ಯಾರೆಲ್ಲ ಸಿಕ್ಕಾಕೋತಾರೆ, ಈ ಬಾಂಬ್ ಸಿಡಿಯುತ್ತೆ ಅಂತ ಜಿ ಟಿ ದೇವೇಗೌಡರಿಗೆ ಮೊದಲೇ ಗೊತ್ತಿತ್ತ. ಹಾಗಾಗಿನೇ ಅಕ್ಟೋಬರ್ನಲ್ಲಿ ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಅವರಿಗೆ ಜೈಕಾರ